Hey guys, welcome back to my channel Fun with Lisha. ಎಲ್ಲರಿಗೂ ಹ್ಯಾಪಿ ದಸರಾ. ಸೊ ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ವಿ. ಸೊ ನಮ್ಮ ತಾತನ ಮನೆನ ಈ ರೀತಿ ನಾವು ಡೆಕೋರೇಟ್ ಮಾಡಿದ್ವಿ. ಪ್ರತಿ ವರ್ಷ ನಾವು ಮಾಡ್ತೀವಿ, ಬಟ್ ಈ ಸಲ ತುಂಬಾ ಸ್ಪೆಷಲ್ ಆಗಿತ್ತು. ಇಲ್ಲಿ ನಾನು ದೇವರಿಗೋಸ್ಕರ ನಿಮ್ಮೆಣ್ಣೆ ದೀಪನ ಹಚ್ಚಿದ್ದೀನಿ. ಸೊ ಗೈಸ್, ಇಲ್ಲಿ ನಾವು ಸ್ಪೆಷಲ್ ಆಗಿ ಈ ವರ್ಷ ನಾವು ಚಾಮುಂಡೇಶ್ವರಿಯ ವಿಗ್ರಹವನ್ನು ತಂದಿದ್ದೀವಿ. ನಾವು ಚಾಮುಂಡೇಶ್ವರಿದು 9 ಡೇಸ್ ಕೂಡ ಡಿಫ್ರೆಂಟ್ ಹಾರಸ್ನ ಹಾಕ್ತೀವಿ. ಸೊ ಇವತ್ತಿಂದು ಬಂದು ವೀಳ್ಯದೆಲೆ ಹಾರ. ಸೊ ಗೈಸ್, ಇಲ್ಲಿ ನಾನು ಅಕಾರ್ಡಿಂಗ್ ಆಗಿ ಕ್ಲಿಪ್ಪಿಂಗ್ಸ್ನ ಹಾಕಿಲ್ಲ. ಇವತ್ತು ಬಂದು ನಾವು ಇಲ್ಲಿ ಮಲ್ಲಿಗೆ ಹಾರ ಹಾಗೂ ಸುಗಂಧರಾಜ್ ಹಾರ ಹಾಗೂ ರುದ್ರಾಕ್ಷಿ ಹೂವು ಹಾರನ ಹಾಕಿದ್ದೀವಿ. ಇದು ನಮ್ಮ ಕಳಶ, ಹಾಗೆ ಇದು ನಮ್ಮ ಚಿಕ್ಕ ಚಾಮುಂಡಮ್ಮ. ಹಾಗೆ ಈ ಕಡೆ ಸೈಡ್ಸ್ ಅಲ್ಲಿ ನಮ್ಮ ಬೇರೆ ದೇವರು ಕೂಡ ಇದ್ದಾರೆ. ಇದು ಕೂಡ ನಮ್ಮ ಇನ್ನೊಂದು ಚಾಮುಂಡಿಯ ವಿಗ್ರಹ. ಸೊ ಗೈಸ್, ನಾವು ಪ್ರತಿ ವರ್ಷ ನವರಾತ್ರಿಗೂ ನಾವು ನವರಾತ್ರಿಯ ಕಲರ್ಸ್ ಅಂತ ಹೇಳಿ ಫಾಲೋ ಮಾಡ್ತೀವಿ. ಸೊ ಆವತ್ತಿನ ದಿನ ಯಾವ ಕಲರ್ ಇರುತ್ತೆ ಆ ಕಲರಿನ ಡ್ರೆಸ್ನ ನಾವು ಹಾಕೋತೀವಿ. ಸೊ ನಾನು ಕೂಡ ಆ ರೀತಿ ಫಾಲೋ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು. ಸೊ ಹಾಗೆ ಇಲ್ಲಿ ಇವತ್ತಿನ ಸ್ಪೆಷಲ್ ಬಳೆಹಾರ. ಸೊ ಗೈಸ್, ಈಗ ಪೂಜೆ ಸಮಯ ಆಗೋದ್ರಿಂದ ನಮ್ಮ ತಾತ ಪೂಜೆನ ಶುರು ಮಾಡಿದ್ರು. ಸೊ ಇಲ್ಲಿ ಮಂಗಳಾರತಿನ ಮಾಡ್ತಾ ಇದ್ದಾರೆ. ಸೊ ಗೈಸ್, ನಾವು ಬಂದ ತಕ್ಷಣ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಚೆಗಡೆ ರಂಗೋಲಿ ಹಾಕಿ ಬಾಗಿಲನ್ನ ತೊಳೆದು ದೀಪ ಅಂಟಿಸಿ ಹೂವು ಹಾಕಿ ಹಾಗೆಯೇ ಬಾಗಿಲು ಪೂಜೆ ಮಾಡಿ ನಾವು ಇಲ್ಲಿ ನಮ್ಮ ತಾತ ಊದ್ಕಡ್ಡಿನ ಹಚ್ಚಿ ಕಾಯಿನ ಹೊಡೆದು ಈ ರೀತಿ ಮಂಗಳಾರತಿನ ಶುರು ಮಾಡ್ತಾರೆ. ಸೊ ಗೈಸ್, ಮಂಗಳಾರತಿ ಆಗಿದ ತಕ್ಷಣ ನಾವು ಈ ರೀತಿ 9 ಪ್ರದಕ್ಷಿಣೆಯನ್ನು ಚಾಮುಂಡಮ್ಮನ ಸುತ್ತ ಹಾಕ್ತೀವಿ. ಹಾಗೆ ನಾವು 9 ದಿನ 9 ಸಲ ನಾವು ಚಾಮುಂಡಮ್ಮನ ತೂಗ್ತೀವಿ. ಹಾಗೆ ನಾವು ಅದಾದ ನಂತರ ನಾವು ಸ್ವಲ್ಪ ಹೂವನ್ನು ಕೈಯಲ್ಲಿ ಇಟ್ಕೊಂಡು ನಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಂಡು ನಾವು ತಾಯಿ ಪಾದಕ್ಕೆ ಹಾಕ್ತೀವಿ. ಅದಾದ ನಂತರ ನಾವು ನಿಂಬೆಹಣ್ಣು ದೀಪನ ಹಚ್ಚಿ ನಾವು ಪ್ರಸಾದನ ತಿಂದು ಆವತ್ತಿನ ದಿನ ಪೂಜೆನ ಮುಗಿಸ್ತೀವಿ. ಸೊ ಗೈಸ್, ಇದೇ ಥರ ನಾವು ಪ್ರತಿ 9 ದಿನನೂ ಮಾಡ್ತೀವಿ. ಇದನ್ನು ನಾವು ನಮ್ಮ 9 ದಿನ ರೂಟೀನ್ ಅಂತ ಕೂಡ ಹೇಳ್ಬೋದು. ಸೊ ಬನ್ನಿ, ನಾನು ನಿಮಗೆ ಡೆಕೋರೇಷನ್ ತೋರಿಸ್ತೀನಿ. ಸೊ ನೋಡಿ, ಇದು ನಮ್ಮ ಮೇನ್ ಬಾಗಿಲಾಗಿದ ನಂತರ ಇದು ನಮ್ಮ ದೇವರ ಮನೆಯ ಎಂಟ್ರೆನ್ಸ್. ಸೊ ಈ ರೀತಿ ಡೆಕೋರೇಟ್ ಮಾಡಿದ್ದೀವಿ. ಒಳಗಡೆ ಬಂದರೆ ಮಗ್ಗಿನ ಜಡೆ ಕೂಡ ಹಾಕಿದ್ದೀವಿ. ಸೊ ಗೈಸ್, ನಾವಿಲ್ಲಿ ಸಂಪಿಗೆ ಹೂವನ್ನು ಕೂಡ ಇಟ್ಟಿದ್ದೀವಿ, ಯಾಕಂದರೆ ಚಾಮುಂಡೇಶ್ವರಿಗೆ ತುಂಬ ಇಷ್ಟ ಅಂತ ಹೇಳಿ. ನಾನು ಹೇಳೋದನ್ನು ಡಿಫ್ರೆಂಟ್ ರಂಗೋಲಿನ ಹಾಕ್ತೀನಿ ನಾವು ಪ್ರತಿದಿನ ಅಂತ. ಇದು ಇವತ್ತಿನ ರಂಗೋಲಿ. ಸೊ ಹಾಗೆಯೇ ನಾವು ಲೈಟ್ಸ್ ಎಲ್ಲ ಹಾಕಿದ್ವಿ. ನಾವು ಅದಾದ ನಂತರ ನಾವು ಒಂದು
ಪೂಜೆನ ಇಟ್ಕೊಂಡಿದ್ವಿ ನೆಕ್ಸ್ಟ್ ಡೇ. ಸೊ ಬನ್ನಿ ನೋಡೋಣ ಹಾಗೆ ಹೋಗುತ್ತೆ ಅಂತ. ಬೆಳಗ್ಗೆ 5 ಗಂಟೆಗೆ ಪುರೋಹಿತರೆಲ್ಲ ಬಂದುಬಿಟ್ಟಿದ್ರು. ಸೊ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ, ಅವ್ರು ಏನೇನು ಹೇಳಿದರು ಬೇಕಾಗುತ್ತೆ ಅಂತ. ಇಲ್ಲಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಕಟ್ಟಿಗೆಗಳು ಕೂಡ ಇದೆ. ಸೊ ಇಲ್ಲಿ ನೋಡಿ ಅವ್ರು ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಚಿಕ್ಕದು ಒಂದು ಹೋಮಕುಂಡ ಕೂಡ ಇದೆ. ಸೊ ನಮ್ಮ ಪೂಜೆಗೆ ನಮ್ಮ ಊರ ತಾತ ಹಾಗೂ ಊರಮ್ಮ ಕೂತ್ಕೊಂಡಿದ್ರು. ಸೊ ಇಲ್ಲಿ ಪೂಜೆನ ನಡೆಸ್ತಾ ಇದ್ದಾರೆ. श्रीमन्महाविमलाय महास्वामी देवतमादाशीर्वाद सिद्ध्यार्थकं सर्वगुरु आशीर्वाद सिद्धिरस्तु। ओम कार्कोटकाय विद्महे महानागाय धीमहि तन्नो नागकंकण देवतोभ्यो नमः। श्रीमती नागरत्नम्मानाम्नीहि सह पुत्रपुत्रमृगाणां जैविकवादी ಸೊ ಅವರಿಬ್ಬರು ಒಬ್ಬರೊಬ್ಬರಿಗೆ ಕಂಕಣನ ಕಟ್ಕೊಂಡಾದ್ಮೇಲೆ ಇಲ್ಲಿ ಈಗ ನಮ್ಮ ಚಾಮುಂಡೇಶ್ವರಿಗೆ ವಿಗ್ರಹ ಇದೆ ಅಲ್ವಾ, ಸೊ ಅದಕ್ಕೆ ಅಭಿಷೇಕನ ಮಾಡ್ತಿದ್ದಾರೆ. रावण्य अकादशं जिष्णाः रश्वस्य वाजिनः सुरभिनो ओम श्रीमन्महायामे ओम शुक्रमसे ज्योतिरसे तेजोरसे देवो तेजोरसे देवो सोतोत्तनाथविग्रहेण भवेन्द्रसृष्टिभिः मधुवातारुताय दे मधुमातारुताय देवदुक्षरन्ति सिन्धमः माध्वीर्नस्यामधुमानो वनस्पति मधुमानम् अस्तु सूर्यः माध्वीर्गावो नाभवन्तु। ಅಭಿಷೇಕ ಆದ ನಂತರ ಇಲ್ಲಿ ತಾಯಿಗೆ ಪೂಜೆ ಮಾಡ್ತಾ ಇದ್ದಾರೆ. ಅದಾದ ನಂತರ ದೇವಿನ ತೊಳೆದು ತಿರ್ಗಾ ಈ ರೀತಿ ಅರಿಶಿನ ಕುಂಕುಮದಿಂದ ಅಭಿಷೇಕನ ಮಾಡ್ತಾ ಇದ್ದಾರೆ. ಈಗ
ಅರಿಶಿಣದ ಅಭಿಷೇಕ ಆಯಿತು. ಈಗ ಕುಂಕುಮದ ಅಭಿಷೇಕ ಮಾಡ್ತಾ ಇದ್ದಾರೆ. ಧ್ಯಾನಂ ಅಲ್ಲಿ ಇಡೋದು ಅವಕಾಶ ಇಲ್ಲ ಇಡಿ. ಹರಿ ಓಂ. ಅದಾದ ನಂತರ ಇಲ್ಲಿ ನಮ್ಮಮ್ಮ ತಾಯಿಗೆ ಪೂಜೆ ಮಾಡಿದ್ಮೇಲೆ ಈ ಹೋಮನ ಶುರು ಮಾಡಿದ್ರು ಅವರು. ಯಜ್ಞ ಅಂದ್ರೆ ಯಾವ ದೇವತೆಗಳನ್ನ ಇಷ್ಟೂ ದೇವತೆಗಳಿಗೆ ಭೋಜನ ಇದು ಅಂತ. ಹೇಗೆ ಅಂತಂದ್ರೆ ಆಜ್ಯ ಲಾಜ ನಾವು ಹೇಗೆ ಅನ್ನವನ್ನು ತಿಂತೀವೋ ಅಂತ. ದೈವೇ ಸ್ವಸ್ತಿರಸ್ತು ನಃ ಚತುಷ್ಪದೇ. ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷ ಸಹಸ್ರವಾಕ್ ಸಮೋವಿಂ ವಿಶ್ವದೋರುತ್ವಾ ಅತ್ಯಧಿಷ್ಠತಶಾಂಗುಲಂ ಸ್ವಾಹಾ. ಪುರುಷಾಯ ನಾರಾಯಣಾಯ ತನ್ನೋಮ ಪುರುಷ ಏವೇತಕಂ ಸರ್ವಂ ಯದ್ಭೂತಂ ಯಚ್ಚ ಭೂಮ್ಯಂ ಉತಾಮೃತಸ್ತಶ್ಚೇಷಾನ ಯದನ್ನೇನ ಏತಾವಾನಸ್ಯ ಮಹಿಮಾ ಅತೋ ಜಾವ್ಯಾದಶ್ಚ ಪೂರುಷಃ ಪಾದೋಸ್ಯ ವಿಶ್ವಭೂತಾನ್ಮತೋ ಪುರಃ ಯತ್ಪುರುಷೇಣ ಅಭಿಷಾಃ ದೇವಾಯಜ್ಞಮತನ್ವತಾ. ಓಂ ಗಾತ್ಯಾಯನಾಯ ವಿದ್ಮಹೇ ಕನ್ಯಕುಮಾರಿ ಧೀಮಹಿ ತನ್ನೋ ದುರ್ಗಿರ್ಯೋದಯಾತ್ ಸ್ವಾಹಾ. ಓಂ ಗಾತ್ಯಾಯನಾಯ ವಿದ್ಮಹೇ ಕನ್ಯಕುಮಾರಿ ತನ್ನೋ ದುರ್ಗಿರ್ಯೋದಯಾತ್ ಸ್ವಾಹಾ. ಓಂ ಗಾತ್ಯಾಯನಾಯ ವಿದ್ಮಹೇ ಕನ್ಯಕುಮಾರಿ ಧೀಮಹಿ ತನ್ನೋ ದುರ್ಗಿರ್ಯೋದಯಾತ್. ಸರ್ವಂ ವೈ ಪೂರ್ಣಾಹುತಿ ಅಸ್ಯಮೇವ ಸೊ ಗೈಸ್, ಹೋಮ ಎಲ್ಲ ತುಂಬಾ ಸುಸೂತ್ರವಾಗಾಯಿತು, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನಮಗೆ ಹೋಮದ ಹೊಗೆಯಿಂದ ಯಾವುದೇ ತೊಂದರೆ ಆಗಲಿಲ್ಲ, ತುಂಬಾ ಖುಷಿ ಆಯಿತು, ಎಲ್ಲರಿಗೂ ತುಂಬಾ ಸಂತೋಷ ಆಯಿತು. ಸೊ ಜೈ ಚಾಮುಂಡೇಶ್ವರಿ. ಸೊ ಗೈಸ್, ಇದೆಲ್ಲ ಆದ ನಂತರ ನೆಕ್ಸ್ಟ್ ಡೇ ವಿಜಯದಶಮಿ ಇತ್ತು. ಸೊ ನಾವು ಇಲ್ಲಿ ಎಲ್ಲ ಗಾಡಿಗಳನ್ನು ನೀಟಾಗಿ ವಾಶ್ ಮಾಡಿ ಈ ರೀತಿ ಪೂಜೆನ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಚಿಚ್ಚು. ಹಾಗೆಯೇ ನಮ್ಮ ಊರಮ್ಮ ಅವ್ರದ್ದು ಬರ್ಡೇ ಇದ್ದಿದ್ದರಿಂದ ನಾವು ಇಲ್ಲಿ ಕೇಕ್ ಕೂಡ ಕಟ್ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಯಿತು ಗೈಸ್ ನಮಗೆ. ಸೊ ಇಲ್ಲಿ ನಾವು ನಿಂಬೆನ ಮೇಲೆ ಗಾಡಿನ ಹೋಗಿಸ್ತಾ ಇದ್ದೀವಿ. ಹಾಗೆ ಆವತ್ತಿನ ದಿನ ಜಾತ್ರೆ ಕೂಡ ಇರೋದ್ರಿಂದ ಇಲ್ಲಿ ತುಂಬಾ ದೇವರು ಹೋಗ್ತಾಯಿತ್ತು ಮೆರವಣಿಗೆ. ಸೊ ಗೈಸ್, ನಾನು ಎಂಡಲ್ಲಿ ಪಿಕ್ಚರ್ಸ್ನ ಅಟ್ಯಾಚ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ ನೋಡಿ. ಸೊ ಈ ವರ್ಷದ ದಸರಾ ಹಬ್ಬ ತುಂಬಾ ನೆಮ್ಮದಿ ಸಂತೋಷವನ್ನು ನಮಗೆ ಕೊಡ್ತು. ಹಾಗೆ ನಿಮಗೂ ಆ ಚಾಮುಂಡೇಶ್ವರಿ ಆರೋಗ್ಯ, ಆಯಸ್ಸು, ವಿದ್ಯೆ, ಬುದ್ಧಿ, ಅಂತಸ್ತನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಹಾರೈಸ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಫಾರ್ ದಿಸ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಬಾಯ್ ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.